ನಮಃ ಶಿವಾಯ. ಎಷ್ಟೇ ಪ್ರಯತ್ನ ಪಟ್ರೂ, ಎಷ್ಟೇ ವ್ರತ ಪೂಜೆಗಳು ಮಾಡಿದ್ರೂ ನಿಮಗೆ ಒಂದು ಕೆಲಸ ಸಿಗ್ತಾ ಇಲ್ಲ, ಒಂದು ಜೀವನೋಪಾಯಕ್ಕೆ ದಾರಿ ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಉಪಾಯನ ಮಾಡಿ. ಖಂಡಿತ ಇದು 100% ರಿಸಲ್ಟ್ ಕೊಡುತ್ತೆ. ಇದು ಪ್ರೂವ್ಡ್ ಉಪಾಯ ಏನು ಅಂತ ಹೇಳಿದರೆ, ತ್ರಯೋದಶಿ ಬರುತ್ತಲ್ಲ, ಅಮಾವಾಸ್ಯೆ ಹಿಂದಿನ ದಿನ ಅಂದರೆ ಒಂದು 2 ದಿನ ಮುಂಚೆ ತ್ರಯೋದಶಿ ದಿನ ನೀವು ನವಧಾನ್ಯಗಳನ್ನು ತರಬೇಕು. ಈ ನವಧಾನ್ಯಗಳು ಎಷ್ಟಾಗಬೇಕಂದ್ರೆ ಒಂದೊಂದು ಇಡೀ ಇರಬೇಕು. ಅಟ್ಲೀಸ್ಟ್ ಎಲ್ಲ ಸೇರಿಸಿ 1 kg ಆಗಬೇಕು. ಅಷ್ಟು ನವಧಾನ್ಯಗಳನ್ನ ತಂದು ತ್ರಯೋದಶಿ ದಿನ ನೀವು ನೀರಲ್ಲಿ ನೆನೆಸಿಡಬೇಕು. ಸೊ ಅದು ನೆನೆಸಿಟ್ರೆ ನೀಟಾಗಿ ನೆಂದುಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಚತುರ್ದಶಿ ಬರುತ್ತಲ್ಲ, ಆ ಒಂದು ದಿನ ಸಂಜೆ ಹೊತ್ತಿಗೆ ಸ್ವಲ್ಪ ಮೊಳಕೆ ಬಂದಿರುತ್ತೆ. ನೀರನ್ನು ಸೋಸಿಬಿಟ್ಟು ನೀವು ಚತುರ್ದಶಿ ದಿನ ಸಂಜೆ ಇಡಬೇಕು. ಅದು ಅಮಾವಾಸ್ಯೆ ದಿನ ಬರುವಷ್ಟೊತ್ತಿಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಈಗ ಏನು ಮಾಡಬೇಕು ಅಂದರೆ, ನೀವು ಅಮಾವಾಸ್ಯೆ ದಿನ ಬೆಳಗ್ಗೆ ಅಥವಾ ಸಂಜೆ, ಸಾಧ್ಯವಾದರೆ ಸಂಜೆ ಒಂದು ಹಸುವಿಗೆ ಹೋಗ್ಬಿಟ್ಟು ಈ ನವಧಾನ್ಯಗಳೇನಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನವಧಾನ್ಯಗಳಲ್ಲಿ ಅಕ್ಕಿ ಇರುತ್ತೆ, ಅವರೆ ಇರುತ್ತೆ, ಹುರುಳಿ ಇರುತ್ತೆ. ಹೀಗೆ ಕೆಲವೊಂದನ್ನು ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಬರೋದಿಲ್ಲ, ರುಚಿ ಬರೋದಿಲ್ಲ. ಸೊ ಹಸು ಎಷ್ಟು ಚೆನ್ನಾಗಿ ನೀವು ಬೆಲ್ಲ ಮಿಕ್ಸ್ ಮಾಡಿಕೊಟ್ರೆ ತಿನ್ನುತ್ತೋ ಅಷ್ಟು ಬೇಗ ನಿಮ್ಮ ಕರ್ಮಗಳು ಕಳೆದು ಕೆಲಸ ಆಗುತ್ತೆ. ಪ್ರತಿ ಅಮಾವಾಸ್ಯೆ ಈ ರೀತಿ ಮಾಡ್ತಾ ಬನ್ನಿ. ನಿಮ್ಗೆ ಇನ್ನೂ ಫಾಸ್ಟಾಗಿ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ನೀವು ಮಾಡ್ತಾ ಬನ್ನಿ. ಒಂದು 3 ಅಮಾವಾಸ್ಯೆ ಕಳೆಯೋದ್ರೊಳಗಡೆ ನೀವು ಅಂದ್ಕೊಂಡಿರೋ ಕೆಲಸ ಸಿಗುತ್ತೆ. ಹಾಗೆ ನಿಮಗೆ ಜೀವನೋಪಾಯಕ್ಕೆ ಒಂದು ದಾರಿ ಅನ್ನೋದು, ಒಂದು ವ್ಯಾಪಾರ ಅನ್ನೋದು ಏನು ಅಂದ್ಕೊಂಡಿದ್ರೆ ಅದು ಲಾಭ ಬರಬೇಕು ಅನ್ನೋದು ಖಂಡಿತ ಬರುತ್ತೆ. ಇದು 100% ಪ್ರೂವ್ಡ್ ಮೆಥಡ್. ಯಾಕೆ ಅಂತೇಳಿದರೆ, ನವಧಾನ್ಯಗಳು ನಮ್ಮ ನವಗ್ರಹಗಳನ್ನ ಪ್ರತಿನಿಧಿಸ್ತವೆ. ಹಾಗೆ ಹಸುವಿಗೆ ತಿನ್ನಿಸೋದ್ರಿಂದ ನಮ್ಮ ಭೂಲೋಕದಲ್ಲಿ ಒಂದು ಮನುಷ್ಯರ ಕರ್ಮಗಳನ್ನು ತಗೊಳ್ಳುವಂಥ ಶಕ್ತಿ ಇರೋದು ಅಂತ ಹೇಳಿದರೆ ಒಂದು ಗೋಮಾತೆಯಲ್ಲಿ ಸರ್ವಾನು ದೇವತೆಗಳು ಇರ್ತಾರೆ. ಹಾಗಾಗಿ ನೀವು ಗೋಮಾತೆಯನ್ನು ಖುಷಿಪಡಿಸಿ ಅದಕ್ಕೆ ತಿನ್ನಿಸಿದರೆ ನೀವು ಪ್ರತಿ ಅಮಾವಾಸ್ಯೆ ನಿಮ್ಮ ಕರ್ಮಗಳು ಕಳೆದು ನಿಮಗೆ ಎಲ್ಲ ಕೆಲಸಗಳು ಸಲೀಸಾಗಿ ಆಗ್ತವೆ. ನಿಮ್ಮ ಕೆಲಸ ಅಂದ್ಕೊಂಡದ್ದು ಸಿದ್ಧಿಯಾಗುತ್ತೆ. ಸಾಯಿರಾಮ್.